ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೌಡ್ ಮಾಮ್ ಆಫ್ ಟು ಡಾಟರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಇನ್ನೊಂದು ತುಂಬ ಇಷ್ಟ ಆಗುವಂಥ ರೆಸಿಪಿನ ತೊಗೊಂಬಂದಿದ್ದೀನಿ. ಏನಂತ ಹೇಳಿದ್ರೆ, ಇವಾಗ ಲೆಫ್ಟ್ ಓವರ್ ಇಡ್ಲೀಸ್ ಮಾಡಿರ್ತೀರ, ಇಡ್ಲಿ ಎಲ್ಲ ಉಳ್ಕೊಂಡಿರುತ್ತೆ. ಅದನ್ನು ಏನು ಮಾಡೋದು, ಇಲ್ಲ ತೆಗೆದಿಸ್ಬಿಡ್ತೀವಿ, ಇಲ್ಲ ನಾರ್ಮಲಾಗಿ ನಾವು ಇಡ್ಲಿ ಉಪ್ಪಿಟ್ಟು ಅಂತ ಮಾಡ್ಕೊಂಡು ತಿಂತೀವಿ. ಆಲ್ಮೋಸ್ಟ್ ನನಗೆ ನಮ್ಮ ಮನೆಯಲ್ಲಿ ಇಡ್ಲಿ ಉಳಿದಾಗೆಲ್ಲ ಇದನ್ನೇ ಪ್ರೊಸೆಸ್ ನಾವು ಮಾಡ್ತಾಯಿದ್ದಿದ್ದು, ಇಡ್ಲಿ ಉಪ್ಪಿಟ್ಟು ಅಂತ ಮಾಡ್ಕೊಂಡು ತಿಂತಾಯಿದ್ವಿ. ಯಾಕೆ ಇಡ್ಲಿಯಲ್ಲಿ ಬೇರೆ ಥರ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಈ ರೆಸಿಪಿನ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ನಾನು ತೊಗೊಬಂದಿದ್ದೀನಿ. ಮಕ್ಕಳಿಗೆ ಇಂದ ದೊಡ್ಡವ್ರಿಗೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಇನ್ನೂ ಸ್ವಲ್ಪ ಇದೆಯಾ ಅಂತಲೂ ಕೇಳ್ತಾರೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಆಲ್ಮೋಸ್ಟ್ 5 ರಿಂದ 6 ಇಡ್ಲಿ ಉಳಿದಿತ್ತು. ಅದನ್ನೇನು ಮಾಡಿದೆ, ಚಿಕ್ಕದಾಗಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ಈ ಡೀಪ್ ಫ್ರೈ ಮಾಡ್ಕೊಂಡಿರೋದನ್ನು ಇನ್ನೊಂದು ಮಾಡ್ಬೋದು ಅಂತ ಹೇಳಿದರೆ, ಡೀಪ್ ಫ್ರೈ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಕಿ ಜಸ್ಟ್ ಟಾಸ್ ಮಾಡಿಬಿಟ್ಟು ಸಾಸ್ ಜೊತೆ ಕೊಟ್ಟರೆ ಅದನ್ನು ಕೂಡ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ತಿನ್ನೋದಕ್ಕೆ. ಅದನ್ನು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಇವಾಗ ನಾನು ಒಂದು ಬ್ಯಾಚ್ನೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನ ಕೂಡ ರೆಡಿ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಈ ಥರ ಬಬಲ್ಸ್ ಬರುತ್ತೆ. ಇದು ಆಗ್ತಾ ಇದೆ ಅಂದಾಗ ಸ್ವಲ್ಪ ಬಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಲಾಸ್ಟಿಗೆ ನೀವು ಸ್ವಲ್ಪ ಎಲ್ಲ ಇಡ್ಲಿಗಳೆಲ್ಲ ಅಂಟ್ಕೊಂಡಿರ್ತಾ ಇರ್ತಾರಲ್ಲ ಬೇಯಿಸಿದಾಗ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಸಪ್ರೇಟ್ ಮಾಡ್ಕೋಬೋದು ಕೈಯಲ್ಲಿ. ತುಂಬ ಈಸಿ, ಅದು ಏನು ಡಿಫಿಕಲ್ಟ್ ಏನಿಲ್ಲ. ಜಸ್ಟ್ ನೆಕ್ಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ನ ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನ, 1/2 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋವಂಥ ಒಂದು ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಟೊಮ್ಯಾಟೊನೂ ಕೂಡ ತುಂಬ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು, ಹಾಗೆ ಹಸಿ ಟೊಮೆಟೊ ಥರ ಇರಬಾರ್ದು. ಅದಕ್ಕೆ ಸ್ವಲ್ಪ ಅರಿಶಿನ, 1/2 ಸ್ಪೂನಷ್ಟು ಸಾಂಬಾರು ಪುಡಿ, 1/2 ಸ್ಪೂನಷ್ಟು ಖಾರ ಪುಡಿ ಅಷ್ಟನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ಫ್ರೈ ಮಾಡಿ. ಇವಾಗ ಸಿಮ್ಮಲ್ಲಿರಬೇಕು, ಯಾಕೆ ಅಂದರೆ ನಾವು ಪೌಡರ್ಸ್ ಹಾಕೋದ್ರಿಂದ ಬರ್ನ್ ಆಗೋಗುತ್ತೆ, ಕಹಿ ಅಂಶ ಬಂದ್ಬಿಡುತ್ತೆ. ಹಾಗಾಗಿ ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಯಾಕೆ ಅಂತಂದರೆ ಇಡ್ಲಿಗೂ ಕೂಡ ಉಪ್ಪಿರುತ್ತೆ. ಹಾಗಾಗಿ ನೋಡಿಕೊಂಡು ಈ ಮಸಾಲಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇಡ್ಲಿಗಳನ್ನ ಹಾಕ್ಕೊಳ್ಳೋಣ. ಇದು ಬಂದು ಕಂಪ್ಲೀಟಾಗಿ ಇಡ್ಲಿ ಮಂಚೂರಿಯನ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕೋಟ್ ಆಗಲಿ ಆ ಮಸಾಲೆ ಎಲ್ಲ. ಅದ್ರ ಜೊತೆಗೆ ನೀವು ಸಾಸ್ ಜೊತೆ, ಟೊಮೆಟೊ ಸಾಸ್ ಜೊತೆ ನೀವು ಇದನ್ನು ಕೊಡ್ಬೋದು. ತುಂಬ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಮಕ್ಕಳಿಗಂತೂ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಟೈಮ್ ನಿಮ್ಮನೇಲೂ ಕೂಡ ಇಡ್ಲಿ ಉಳಿದ್ರೆ ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮಗೆ ನಾನು ಮಾಡ್ತಾ ಇರೋ ರೆಸಿಪೀಸ್ ಎಲ್ಲ ಒಂದು ಲೈಕ್ ಕೊಡಿ. ಇನ್ನು ಯಾವ ಥರ ರೆಸಿಪೀಸ್ ಏನಾದರೂ ಬೇಕಾಗಿದ್ದರೆ, ಬೇರೆ ವೀಡಿಯೋಸ್ ಏನಾದರೂ ಬೇಕಾಗಿದ್ದರೆ ಒಂದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.